ಬಿಗ್ ಬಾಸ್ ದಿವಾಕರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ ದಿವಾಕರ್. ನಾನು ಇವತ್ತು ಬಂದಿರೋ ಜಾಗದಲ್ಲಿ ಅವರೇ ಮೇಡ. ಇಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಅವರೇ ಅಂತಾರೋ ಅಂತ ಹೋಗಿ ಅವರೇ ಬೇಳೆ ಜಿಲೇಬಿ ಹೇಗ್ ಮಾಡ್ತಿದಾರೆ ಅಂತ ನೋಡಿ. ನೋಡಿ ಆಲ್ರೆಡಿ ಫ್ರೈ ಮಾಡ್ತಾ ಇದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಕ್ರೀಮ್ ಫ್ರೈ ಮಾಡ್ತಿದಾರೆ ನೋಡಿ. ಅಂಕಲ್ ನೀವೇ ಯಾವಾಗ್ಲೂ ಮಾಡೋದಾ? ಯಾವಾಗ್ಲೂ ನೀವೇ ಮಾಡ್ತೀರಾ ಅವರೇ ಬೇಳೆ ಜಿಲೇಬಿ? ನೀವೇ ಮಾಡ್ತೀರಾ? ಓಕೆ. ಫಸ್ಟ್ ಪ್ರೊಸೀಜರ್ ಯಾರು ಮಾಡ್ತಾ ಇದಾರೆ? ಅವರಾ? ಫಸ್ಟ್ ಯಾರು ಹಾಕೋದು? ಹಿಟ್ಟು ಯಾರು ಹಾಕ್ತಾರೆ? ನೀವೇನಾ? ಓಕೆ. ನಿಮ್ದೇನಾ ಓನ್ ರೆಸಿಪಿ ಇದು? ಹೇಗ್ ಮಾಡ್ತೀರಾ? ರೆಸಿಪಿ ಹೇಳ್ತೀರಾ? ಏನೇನ್ ಹಾಕ್ತೀರಾ ಅಂತ ಹೇಳಿ. ಡೀಟೇಲಿಂಗ್ ಬೇಡ ನಮ್ಗೆ. ಇದು ಅಲ್ವಾ? ಅಲ್ವಾ? ಓಕೆ. ಮೈಸೂರು ಪಾಕು. ಮೈಸೂರು ಪಾಕು. ಇದು ಜಿಲೇಬಿ. ಜಿಲೇಬಿ. ಜಾಮೂನು, ಜಿಲೇಬಿ, ಪಕೋಡ, ಪಕೋಡ, ಆಮೇಲೆ ಇದು ಮೈಸೂರು ಪಾಕು, ಮೈಸೂರು ಪಾಕು, ರೊಟ್ಟಿ, ಹಲ್ವಾ. ಹಲ್ವಾ ನಾಲ್ಕು ರೇಟ್ ಇದೆಯಾ? ನ್ಯೂಸ್ ಅವರೆಕಾಯಿ ನ್ಯೂಸ್ ಅವರೆಕಾಯಿ ಹಲ್ವಾ. ಆಮೇಲೆ ಮಿಲ್ಕ್ ದೊರಕಿದೆಯಾ? ಸಿಕ್ಕಿ, ಹಾ, ಹಲ್ವಾ, ಡ್ರೈ ಫ್ರೂಟ್ಸ್ ಹಲ್ವಾ, ಅವರೆಕಾಳು ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ಡ್ರೈ ಫ್ರೂಟ್ ಲಾಡು, ಲಾಡು ಇಲ್ಲ ಅಲ್ಲ, ಅಲ್ಲಿ ಇಟ್ಟಿದಲ್ವಾ? ಹೌದೌದು. ಹಾಕ್ತಾ ಇದಾರೆ ನೋಡಿ. ಕನ್ನಡ ಬರಲ್ವಾ? ಓನ್ಲಿ ಹಿಂದಿ. ಸೊ ಜೈ ಕರ್ನಾಟಕ ಮಾತ್ರ ಹೇಳ್ಬಿಡಿ ಸಾಕು. ಹೇಳಿ. ಸ್ವಲ್ಪ ಸ್ವಲ್ಪ ಬರುತ್ತಾ? ಸಾಕ್ ಬಿಡಿ, ಅಷ್ಟ್ ಮಾತಾಡಿದ್ರೆ ಕನ್ನಡ ನಮ್ಗೆ. ಇದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಓಕೆ. ಕೋಳ್ಬಳೆ ಈ ತರ ಪ್ರಿಪರೇಷನ್ ಮಾಡ್ತಾರೆ. ಸೊ ಹಿಂಗಾಗಿ ತಕ್ಷಣ ಡೀಪ್ ಫ್ರೈ ಮಾಡ್ಕೊಂಡು ಹಿಂಗ ಹಾಕ್ತಾ ಇದಾರೆ. ಓಕೆ. ಒಂದ್ ಸೆಕೆಂಡ್ ನಿಪ್ಪಟ್ಟು ನೋಡಿ ಹೇಗೆ ನಿಪ್ಪಟ್ಟು? ಅವರೇ ಬೆಳೆ ನಿಪ್ಪಟ್ಟಾ? ಹಾಕೊಳ್ತೀರಲ್ರಿ ಕನ್ನಡ ಮತ್ತೆ ಮಾತಾಡ್ದ ಪಾಪ. ಅವರೇ ಬೇಳೆ ಕೋಡ್ಬಳೆ ಪ್ಲಸ್ ನಿಪ್ಪಟ್ಟು. ಇದನ್ನ ಹೇಗಪ್ಪ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಅಗೇನ್ ಅವರೇ ಬೇಳೆ ಪಕೋಡ ಅಂಡ್ ಅವರೇ ಬೇಳೆ ಜಿಲೇಬಿ ಆಲ್ಸೋ ಇದೆ. ಫುಲ್ ವೆರೈಟೀಸ್ ಸಿಕ್ಕಾಬಳೆ ಚೆನ್ನಾಗಿದೆ. ಹಾಯ್, ನನ್ನ ಹೆಸರು ಪೂರ್ಣಿಮಾ ಅಂತ. ಓಕೆ. ಇದೇ ಫಸ್ಟ್ ಟೈಮ್ ನಾನ್ ಬರ್ತಾ ಇರೋದು ಇಲ್ಲಿ. ಸದ್ಯಕ್ಕೆ ವಡೆ ತಿಂದ್ವಿ, ಸಕ್ಕತ್ತಾಗಿತ್ತು. ಆಮೇಲೆ ಅವರೆಕಾಯಿ ಚಿತ್ರಾನ್ನ ತಿಂದ್ವಿ. ಆಕ್ಚುಲಿ ಇವತ್ತು ಟೇಸ್ಟ್ ಮಾಡಿ ನೋಡಿದ್ದೆ ಆ ರೆಸಿಪಿ, ಸಿಕ್ತು ತಿಂದೆ. ನೆಕ್ಸ್ಟ್ ಅವರೆಕಾಳು ಉಪ್ಪಿಟ್ಟು ತಿಂದ್ವಿ. ಆಮೇಲೆ ಅವರೆಕಾಳು ಶಾವಿಗೆ ಉಪ್ಪಿಟ್ಟು ತಿಂದ್ವಿ. ಓಕೆ. ಇಷ್ಟು ದೂರ ಬಂದು ತಿಂದಿದ್ದಕ್ಕೆ ರಾತ್ ಫುಲ್ ಅನಿಸ್ತಾ? ಚೆನ್ನಾಗಿ ಎಂಜಾಯ್ ಮಾಡಿದ್ರೆ? ಚೆನ್ನಾಗಿದೆ. ತುಂಬಾ ವೆರೈಟೀಸ್ ಎಲ್ಲ ಹೇಗಿದೆ? ಸಾರಿ, ವೆರೈಟೀಸ್ ಆಫ್ ಡಿಶಸ್ ಹೇಗಿದೆ? ವೆರೈಟೀಸ್ ತುಂಬಾ ಚೆನ್ನಾಗಿದೆ. ರೀಸನೇಬಲ್ ಆಗು ಇದೆ, ಟೇಸ್ಟಿ ಆಗಿದೆ. ಥ್ಯಾಂಕ್ ಯು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು.
ಗೆಳೆತನ ತುಪ್ಪಕ್ಕೆ ಬಿದ್ದ ಹೋಳಿಗೆ ಗೀಗ ಬೇಕು ಮಾವಿನ ರಸಾಯನ ಹುಬ್ಬಳ್ಳಿ ರೊಟ್ಟಿ ಕಾಳು ತಿಂದೋನೆ ಗಟ್ಟಿಯಾಳು ಮಂಡ್ಯದ ಮುದ್ದೆ ಬಾಡು ಉಂಡು ನೀ ನಿದ್ದೆ ಮಾಡು ಅಂಕೋಲ ಕೋಳಿ ಸಾರು ಮೂಗಲ್ಲು ನೀರು ಜೋರು ಕುಂದಾಪುರ ಕಾಣೆ ಮೀನು ಮಾಡ್ತಾ ಇದೀನಿ. ಏನಪ್ಪಾ ಅಂದ್ರೆ ಇದು ಅವರೇ ಬೆಳೆನಲ್ಲಿ ಇಲ್ಲಿಗಲ್ ಅಂತ ಹಾಕೊಂಡಿದ್ದಾರೆ ನೋಡಿ. ಇಲ್ಲಿಗಲ್ ಅಂದ್ರೆ ಸಿನಿಮಾ ಹುಚ್ಚು ಹಿಡಿದು ಅಲೆದಾಡುತ್ತಿದ್ದ ರಂಗಭೂಮಿ ಕಲಾವಿದರು ನಾವು ಹೊಸ ತಂಡವನ್ನು ಕಂಡಿಕೊಂಡು ಇಲ್ಲಿಗಲ್ ಎಂಬ ಸಿನಿಮಾ ಮಾಡಲು ಪ್ರೊಡ್ಯೂಸರ್ ಗಾಗಿ ಅಲೆದಾಡಿ ಬೇಯಿಸಿದ್ದೆವು. ಅದರ ವಿಧಿ ನಮ್ಮಿಂದ ನಿಧಿ ಎಂಬ ಕನ್ನಡ ಪುಸ್ತಕವನ್ನು ಬರೆಸಿ ನಿಮ್ಮಂತ ಕನ್ನಡಿಗರ ಕೈ ಸೇರಿ ಅದರಿಂದ ಬರುವ ಹನಿ ಹಣವನ್ನು ಒಟ್ಟುಗೂಡಿಸಿ ಸಿನಿಮಾ ಮಾಡುವ ಪುಣ್ಯ ಸಾಹಸಕ್ಕೆ ನುಗ್ಗಿದೆ. ಸೊ ಈ ಬುಕ್ ಏನಪ್ಪಾ ಅಂದ್ರೆ ನಿಧಿ ಮೀನ್ಸ್ ನಿಧಿ ಅಂದ್ರೆ ಅದೇ ನಿಮ್ಗೆಲ್ರಿಗೂ ಗೊತ್ತಲ್ಲ ಫ್ರೆಂಡ್ಸ್, ನಿಧಿ ಅಂದ್ರೆ ಏನಂತ ನಿಮ್ಗೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ. ಸೊ ಆ ತರ ಒಂದ್ ಕಥೆಗಳ ಕುಡಿಕೆ ಅಂತೆ ಇದು. ಎಲ್ಲಿ ಇವರು ಈ ಕಥೆ ಹೇಗಪ್ಪ ಬರ್ದಿದ್ದಾರೆ ಅಂದ್ರೆ ವಯಸ್ಸಾದ್ರೆ ಅಜ್ಜಿ ತಾತಂದಿರ ಹತ್ರ ಕೇಳ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು ಈ ಬುಕ್ ಬರ್ದಿದ್ದಾರೆ. ಇವರು ಇಲ್ಲಿಗಲ್ ಟೀಮ್ಗೆ ಶುಭವಾಗ್ಲಿ ಅಂತ ಹಾರೈಸ್ತೀನಿ. ಇವ್ರು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರ ಬುಕ್ ಬಗ್ಗೆ, ಅವ್ರ ಈ ಟೀಮ್ ಬಗ್ಗೆ. ಸೊ ನಮಸ್ತೆ. ಸೊ ಬೇಸಿಕಲಿ ಅದೇ ಮ್ಯಾಮ್ ಹೇಳ್ದಲ್ಲ ಹಾಗೆ ಒಂದು ರಂಗಭೂಮಿ ಕಲಾವಿದ್ರು ಒಂದು ಕನ್ಸಿಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಹೊರಗೆ ಬಂದ್ವಿ. ಸೊ ಈಗ ಪ್ರೊಡ್ಯೂಸರ್ ಸಿಗದಿರೋ ಕಾರಣ ಈ ಪುಸ್ತಕವನ್ನ ನಾವೇ ಬರೆದು ಇದನ್ನ ಎಲ್ಲ ಕಡೆ ನಿಂತು ಮಾರಾಟ ಮಾಡಿ ಬರೋ ಹಂತದಲ್ಲಿ ಸಿನಿಮಾ ಮಾಡಕ್ ಹೊರಟಿದೀವಿ. ಸೊ ಇದರಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಒಂದಷ್ಟು ಹಳ್ಳಿಗಳಿಗೆ ಓಡಾಡಿ ಅಜ್ಜ ಅಜ್ಜಿಯರು ಹೇಳೋ ಒಂದಷ್ಟು ವಿಚಾರಗಳನ್ನ ಕೇಳಿ ಬರೆದಿರೋ ಪುಸ್ತಕ. ಸೊ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಒಂದು ಪುಸ್ತಕನ ತಗೊಳ್ಳಿ. ಸೊ ಈ ಬರೋ ಮಾರ್ಚಿಂದ ನಮ್ಮ ಸಿನಿಮಾ ಶೂಟ್ ಹೋಗೋ ಪ್ಲಾನ್ ಇಟ್ಕೊಂಡಿದೀವಿ. ಹಾಗಾಗಿ ಒಂದು ಪುಸ್ತಕ ತಗೊಂಡ್ರೆ ನಮ್ಗೆ ಬಹಳ ದೊಡ್ಡ ಸಪೋರ್ಟ್ ಆಗುತ್ತೆ. ದಯವಿಟ್ಟು ಕನ್ನಡದ ಹೊಸತನಗಳಿಗೆ ಹೊಸಬರಿಗೆ ಎಲ್ಲ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಕನ್ನಡ ಸಿನಿಮಾಗಳೇ ತುಂಬಾ ಕ್ರಮೇಣ ಕಡಿಮೆ ಆಗ್ತಿರೋ ಟೈಮ್ ಅಲ್ಲಿ ಪಾಪ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿಧಿ ಅಂತ ಒಂದ್ ಕಥೆ ಪುಸ್ತಕ ಮೂಲಕ ನಮ್ಮ ಎಲ್ರ ಮುಂದೆ ಬರ್ತಿದ್ದಾರೆ. ಎಲ್ರು ಅವ್ರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ಈ ಪುಸ್ತಕನ ತಗೊಳ್ಳಿ. ನಿಮ್ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಬೆಳೆ ಬದಲು ಅವರೆಕಾಯಿ, ಇಕ್ಕಿದ ಬೆಳೆ ಮತ್ತೆ ವೆರೈಟೀಸ್ ಆಫ್ ಜಾಬೂನ್, ಜಿಲೇಬಿ ಎಲ್ಲ ತಗೊಂಡಿದ್ವಿ. ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು, ಚೆನ್ನಾಗಿ ತಿಂದಿದ್ದೀನಿ. ನನ್ನ ಮಕ್ಳಿಗೂ ಪಾರ್ಸೆಲ್ ತಗೊಂಡು ಹೋಗ್ತಾ ಇದೀನಿ. ತುಂಬಾ ಚೆನ್ನಾಗಿದೆ, ನೀವು ಬನ್ನಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.